ಏನೋ ಈ ಮರ್ಡರ್ ಮತ್ತು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಓಕೆ, ಈ ಪ್ರಕರಣ ನಡೆದು 10 ದಿನಗಳಾಗಿದೆ. ಇದರ ನಡುವೆ ಅವರನ್ನ ಕೊಲೆ ಮಾಡಿದ್ದು ಅಷ್ಟೇ ಅಲ್ಲ, ತೀರಾ ಹೈಲೈಟ್ ಆಗ್ತಾ ಇರೋದು ಎಷ್ಟು ಕ್ರೂರವಾಗಿ ವಿಕೃತಿಯಾಗಿ ರೇಣುಕಾ ಸ್ವಾಮಿಯನ್ನ ಕೊಂದು ಹಾಕಿದ್ರು, ಕರೆಂಟ್ ಶಾಕ್ ಎಲ್ಲ ಕೊಟ್ಟು ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಯಾರನ್ನೂ ಕೂಡ ಸೇಫ್ ಮಾಡುವಂತಹ ಪ್ರಶ್ನೆಯೇ ಇಲ್ಲ. ಯಾರದ್ದೇ ಇನ್ಫ್ಲೂಯೆನ್ಸ್ ತಂದ್ರೂ ಕೂಡ ಪೊಲೀಸರು ತಮ್ಮ ಪಾಡಿಗೆ ತಾವು ಫ್ರೀ ಹ್ಯಾಂಡ್ನಿಂದ ತನಿಖೆಯನ್ನ ಮುಂದುವರಿಸ್ತಾರೆ. ಯಾರನ್ನೂ ಕೂಡ ರಕ್ಷಣೆ ಮಾಡುವಂತಹ ಕೆಲಸಕ್ಕೆ ನಾವು ಮುಂದಾಗಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಜೊತೆಗೆ ತನಿಖೆ ಯಾವ ಹಂತದಲ್ಲಿ ಸಾಗ್ತಾ ಇದೆ ಅನ್ನೋದನ್ನ ಸದ್ಯಕ್ಕೆ ಬಹಿರಂಗಗೊಳಿಸೋಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಟ್ರೀಟ್ಮೆಂಟು ಅವ್ರ ಅಕ್ಯೂಸ್ಗೆ ಸ್ಟಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟಾಕ್ ಟ್ರೀಟ್ಮೆಂಟ್ ಕೊಟ್ಟಂತ ಮೆಟೀರಿಯಲ್ ಏನಿದೆ ಅದು ರಿಕವರ್ ಆಗಬೇಕು ಅಂತ ಹೇಳಿ ಕೊಟ್ಟಿದ್ದು. ಅದು ನಾಟ್ ಆನ್ ದ ಅಲಿಗೇಷನ್ಸ್. ದರ್ಶನ್ ಮೇಲೆ ಅದು ಯಾವುದೇ ಉಲ್ಲೇಖ ಇಲ್ಲ. ಇಲ್ಲ ಅವರು ಇದಕ್ಕೆ ವರ್ಕ್ ಮಾಡಿದಿಲ್ಲ. ಅವನಿಗೆ ಸಾಯಿಸುವಂತ ಸಂದರ್ಭದಲ್ಲಿ ಕರೆಂಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಮಾತ್ರ ಅದಕ್ಕೆ ಇದು ಮಾಡಿರೋದು ಮಾಡಿದಾರ. ನಿಮಗೆ ಹೆಂಗ್ರಿ ಗೊತ್ತಾಯ್ತು? ಅಲ್ಲ, ಸುಮ್ಮನೆ ನೋಡಿಯಪ್ಪ, ಅದು ಇನ್ವೆಸ್ಟಿಗೇಷನ್ ಆಗುತ್ತೆ. ಅದರಲ್ಲಿ ನಾವು ಯಾವುದನ್ನು ಕೂಡ ಬಹಿರಂಗವಾಗಿ ಸಾರ್ವಜನಿಕರ ಮುಂದೆ ಹೇಳಕ್ಕೆ ಬರೋದಿಲ್ಲ. ಇನ್ವೆಸ್ಟಿಗೇಷನ್ ಆಗಿ ವರದಿ ಬರುತ್ತೆ, ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ. ಯಾವುದೇ ಮುಲಾಜಿಲ್ಲದೆ ನಾವು ಕ್ರಮ ತಗೊಳ್ತೀವಿ ಅಂತಲೂ ಕೂಡ ಅನೇಕ ಬಾರಿ ನಾನು ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಲ್ಲಿ ಯಾವುದೇ ಯಾರನ್ನೇ ರಕ್ಷಣೆ ಮಾಡೋದಾಗಲಿ ಅಥವಾ ಯಾರಿಗಾದರೂ ಸಾಫ್ಟ್ ಕಾರ್ನರ್ ತೋರಿಸೋದಾಗಲಿ ಅವೆಲ್ಲ ಏನು ಯಾವುದು ಕೂಡ ಇಲ್ಲ. ಯಾವ ಒತ್ತಡಕ್ಕೂ ನಾವೇನು ಮಣಿಯೋದಿಲ್ಲ. ಪೊಲೀಸ್ನವರಿಗೆ ಬಿಟ್ಟಿದ್ದು. ಆಡಳಿತಾತ್ಮಕವಾಗಿ ನಾವು ಕೆಲವು ಅಧಿಕಾರಿಗಳನ್ನು ಇನ್ವೆಸ್ಟಿಗೇಷನ್ಗೆ ಐಒಗಳನ್ನ ಚೇಂಜ್ ಮಾಡ್ತೇವೆ, ಅನೇಕ ಸಂದರ್ಭದಲ್ಲಿ ಮಾಡಿದ್ದೇವೆ. ಮತ್ತು ಯಾರು ಸಮರ್ಥವಾಗಿ ಅಧಿಕಾರಿಗಳಿದ್ದಾರೆ ಆ ಕೆಲಸ ಮಾಡೋದಕ್ಕೆ, ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತೇಳಿ ಅದನ್ನು ಅವರೇ ಮಾಡ್ಕೊಳ್ತಾರೆ, ಇಲಾಖೆಯವ್ರು ಮಾಡ್ತಾರೆ. ಅದಕ್ಕೆ ನಾವ್ಯಾರು ಕೂಡ ಅವ್ರಿಗೆ ಸೂಚನೆ ಮಾಡೋದಿಲ್ಲ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಖೇಶ್ ನೀಡ್ತಾರೆ. ಸುಖೇಶ್, ರಾಜಕೀಯದವ್ರದ್ದು ಒಂದು ರೀತಿ ಹೇಗಾಗುತ್ತೆ ಅಂದ್ರೆ ಕೆಲವೊಂದು ವಿಚಾರಗಳಿಗೆ ತಮಗೆ ಬೇಕಾದ ಎಕ್ಸಾಂಪಲ್ ವಿಪಕ್ಷಗಳು ಬಂದಾಗ ಏನೇನಾಗ್ತದೆ ಪಟ್ ಅಂತ ಹೇಳ್ತಾರೆ. ಬಟ್ ಕೆಲವೊಂದು ವಿಚಾರಗಳಿಗೆ ಮಾತ್ರ ನಾವು ಯಾರ ಒತ್ತಡಕ್ಕೂ ಮಣಿಯಲ್ಲ, ಬಟ್ ಸೇಫ್ ದೃಷ್ಟಿಯಿಂದ ತನಿಖೆ ಎಲ್ಲಿ ಹೇಗ್ ನಡೀತಾ ಇದೆ ಅನ್ನೋದನ್ನ ಹೇಳಲ್ಲ ಅಂತಾರೆ. ಹೆಂಗ್ ಅರ್ಥೈಸ್ಕೊಳ್ಳೋದು ಇವ್ರುಗಳ ಹೇಳಿಕೆಗಳನ್ನ ಅಂತ? ವಿದ್ಯಾ, ಒಂದು ಸ್ಪಷ್ಟ, ತನಿಖೆಯ ವಿಚಾರವನ್ನು ಗೃಹ ಸಚಿವರು ಬಹಿರಂಗ ಪಡಿಸಬೇಕು ಅಂತ ಇಲ್ಲ. ಯಾಕಂದರೆ ಸಹಜವಾಗಿ ಅವ್ರಿಗೊಂದಷ್ಟು ಮಾಹಿತಿಗಳು ಬಂದೇ ಬರುತ್ತೆ. ಅದರಲ್ಲಿ ಯಾವ ವಿಚಾರನ ಹೇಳಬೇಕು ಹೇಳಬಾರ್ದು ಅನ್ನುವಂಥದ್ದನ್ನ ಅವರ ವಿವೇಚನೆಗೆ ಬಿಟ್ಟಿರುತ್ತೆ. ಹಾಗಾಗಿ ಇಂಥದ್ದೇ ಮಾಹಿತಿ ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಸ್ಪಷ್ಟ, ಕೆಲವರು ಒತ್ತಡ ತಂತ್ರವನ್ನು ಅನುಸರಿಸಿದ್ರು ಅನ್ನುವಂಥ ಒಂದಷ್ಟು ವದಂತಿಗಳಂತೂ ಹಬ್ಬಿತ್ತು. ಆದರೆ ನಮ್ಮ ಮೇಲೆ ಯಾವುದೇ ಒತ್ತಡಗಳು ಇಲ್ಲ, ನಾನೇ ಆಗಲಿ ಮುಖ್ಯಮಂತ್ರಿಗಳಾಗಲಿ ಕೂಡ ನಿಷ್ಪಕ್ಷಪಾತ ತನಿಖೆಗೆ ಸೂಚನೆ ಕೊಟ್ಟಿವಿ ಅನ್ನೋ ಮಾತನ್ನು ಹೇಳುವ ಮೂಲಕವಾಗಿ ಇಡೀ ಪ್ರಕರಣದಲ್ಲಿ ಎಲ್ಲೂ ಕೂಡ ಯಾರ್ದು ಹಸ್ತಕ್ಷೇಪ ಇಲ್ಲ ಅನ್ನುವಂಥ ದಾಟಿಯಲ್ಲಂತೂ ಮಾತನಾಡಿದ್ದಾರೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಅಂದರೆ ಅವ್ರು ಹೇಳ್ತಾ ಇರೋದು ಯಾರದೇ ಒತ್ತಡಕ್ಕೆ ನಾವು ಮಣಿಯಲ್ಲ. ಕೆಲವೊಂದು ಇಂಟರ್ನಲ್ ಸೋರ್ಸ್ಗಳನ್ನು ತನಿಖೆ ನಡೀಬೇಕಾದ್ರೆ ತನಿಖಾ ಹಂತದಲ್ಲಿರುವಾಗ ನಾವು ಹೇಳಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಬಟ್ ಇದೆಲ್ಲ ಕೇಸ್ಗಳಿಗೂ ಅನ್ವಯ ಆಗಬೇಕಪ್ಪ. ಇರಲಿ, ಪ್ರಕರಣದಲ್ಲಿ ಯಾರನ್ನು ಕೂಡ ರಕ್ಷಣೆ ಮಾಡುವಂತಹ ಮಾತೇ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ.